Is it the duty of the ED? ಸ್ನೇಹಿತರೆ ನಮಸ್ಕಾರ. ಪಶ್ಚಿಮ ಬಂಗಾಳ ಸರ್ಕಾರ ದೇಶದ ಜನರ ಎದುರುಗಡೆ ಯಾವುದೋ ಒಂದು ಸತ್ಯವನ್ನ ಮುಚ್ಚಿಡ್ತಾ ಇದೆಯಾ? ದೀದಿ ಅಲಿಯಾಸ್ ಮಮತಾ ಬ್ಯಾನರ್ಜಿ ಅವರು ದೇಶದ ಜನರಿಗೆ ಯಾವುದಾದ್ರೂ ದೊಡ್ಡದಾದಂತಹ ದ್ರೋಹವನ್ನ ಮಾಡಿದಾರಾ? ಬಾಂಗ್ಲಾದೇಶದಿಂದ ಬಂದಂತಹ ಅಕ್ರಮ ವಲಸಿಗರಿಗೆ ಜಾಗ ಕೊಟ್ಟು ಅವರಿಗೆ ಬೇಕಾದಂತಹ ದಾಖಲೆಗಳನ್ನೆಲ್ಲ ಕೊಟ್ಟು ಮತದಾರರ ಪಟ್ಟಿಗೆ ಸೇರಿಸಿಕೊಂಡು ಇಷ್ಟು ವರ್ಷ ಪಶ್ಚಿಮ ಬಂಗಾಳದಲ್ಲಿ ಗೆಲ್ತಾ ಬರ್ತಾ ಇದ್ದಾರಾ? ಈ ತರದ ಸಾಕಷ್ಟು ಅನುಮಾನಗಳನ್ನ ಮೂಡಿಸುವಂತಹ ಕೆಲಸಗಳು ಸದ್ಯ ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇದೆ. ಇದರ ಜೊತೆಗೆ ಇವತ್ತಾಗಿರುವಂತಹ ಬೆಳವಣಿಗೆಗಳು, ಪಶ್ಚಿಮ ಬಂಗಾಳದಲ್ಲಾಗಿರುವಂತಹ ಇಡಿ ದಾಳಿಯನ್ನ ವಿರೋಧಿಸಿ ದೆಹಲಿಯಲ್ಲಿರುವಂತಹ ಕಚೇರಿ, ಅಮಿತ್ ಶಾ ಅವರ ಕಚೇರಿಗೆ ಮುತ್ತಿಗೆಯನ್ನು ಹಾಕುವಂತ ಪ್ರಯತ್ನ, ಅನಂತರ ಅವರ ಬಂಧನ, ಈ ಎಲ್ಲ ಹೈಡ್ರಾಮಗಳನ್ನ ಗಮನಿಸಿದ ಬಳಿಕ ನಮಗೆ ಕಾಡುವಂಥ ಪ್ರಶ್ನೆಗಳಿವೆ. ಪಶ್ಚಿಮ ಬಂಗಾಳದಲ್ಲಿ 2026 ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಎಲೆಕ್ಷನ್ ನಡೀತಾ ಇದೆ. ಇನ್ನೊಂದು 3 ತಿಂಗಳು ಬಾಕಿ ಇರುವಂತಹ ಹೊತ್ತಿಗೆ ಈ ತರದ ಹೈಡ್ರಾಮಾ ಯಾಕೆ ನಡೀತಾ ಇದೆ? ಪಶ್ಚಿಮ ಬಂಗಾಳದಲ್ಲಿ ಯಾರನ್ನು ಕೂಡ ಒಳಗಡೆ ಬರೋದಕ್ಕೆ ಬಿಡೋದಿಲ್ಲ, ಪಶ್ಚಿಮ ಬಂಗಾಳದಿಂದ ಬಿಜೆಪಿಯನ್ನು ಹೊರಗಟ್ಟುತ್ತೀವಿ ಅಂತ ಬಹಿರಂಗವಾಗಿ ಸವಾಲುಗಳನ್ನ ಹಾಕೊಂಡು ಬಂದಂತಹ ಮಮತಾ ಬ್ಯಾನರ್ಜಿ ಸದ್ಯ ಇಡೀ ದಾಳಿಗೆ ನಲುಗಿದ್ರ? ಈ ತರದ ಸಾಕಷ್ಟು ಪ್ರಶ್ನೆಗಳು ಸದ್ಯ ನಮ್ಮನ್ನ ಕಾಡುತ್ತೆ. ಇದಕ್ಕೂ ಹಿಂದೆ ನೋಡ್ತಾ ಹೋದ್ರೆ ಬಿಜೆಪಿ ಸರ್ಕಾರ ಮತ್ತು ಮಮತಾ ಬ್ಯಾನರ್ಜಿಯ ನಡುವಿನ ತಿಕ್ಕಾಟಗಳು ದಿನೇ ದಿನೇ ನಡೀತಾನೆ ಇದ್ದು, ಈ ತಿಕ್ಕಾಟಗಳಲ್ಲಿ ಪ್ರಮುಖವಾಗಿ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡೋದಕ್ಕೆ ಹೊರಟಂತ ಕೇಂದ್ರ ಸರ್ಕಾರಕ್ಕೆ ಮಮತಾ ಬ್ಯಾನರ್ಜಿ ಆಗಾಗ ಟಾಂಗ್ಗಳನ್ನ ಕೊಡ್ತಾ ಬರ್ತಾ ಇದ್ರು. ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡೋದಕ್ಕೆ ನಮ್ಮ ಅಭ್ಯಂತರ ಇಲ್ಲ, ಆದ್ರೆ ಈ ಎಲೆಕ್ಷನ್ ನಲ್ಲಿ ಆ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡೋದು ಬೇಡ ಅಂತಾನೆ ಮಮತಾ ಬ್ಯಾನರ್ಜಿ ಅವರು ಹೇಳ್ತಾ ಇದ್ರು. ಜೊತೆಗೆ ಬಿಜೆಪಿಯ ಈ ನಿರ್ಧಾರವನ್ನ ಖಂಡಿಸ್ತಾ ಇದ್ರು, ಅಲ್ಲಲ್ಲಿ ಟೀಕಿಸ್ತಾನೂ ಇದ್ರು ಕೂಡ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇತ್ತೀಚೆಗೆ 1-2 ದಿನಗಳ ಹಿಂದೆ ಜಾರಿ ನಿರ್ದೇಶನಾಲಯ ಈ ಒಂದು ಪಶ್ಚಿಮ ಬಂಗಾಳದಲ್ಲಿರುವಂತಹ ಒಂದು ಸಂಸ್ಥೆಯ ಮೇಲೆ ದಾಳಿ ಮಾಡುತ್ತೆ. ಅದು ಪಶ್ಚಿಮ ಬಂಗಾಳದ IT ವಿಭಾಗದ ಮುಖ್ಯಸ್ಥ ಅಂತ ಕರೆಸಿಕೊಂಡಂತಹ ಪ್ರತೀಕ್ ಜೈನ್ ಅವರ ಕಚೇರಿ ಹಾಗೂ ನಿವಾಸದ ಮೇಲೆ. ಇಂಡಿಯನ್ ಪೊಲಿಟಿಕಲ್ ಆಕ್ಷನ್ ಕಮಿಟಿ ಅನ್ನುವಂಥ ಒಂದು ಕಚೇರಿ, ಈ ಇಂಡಿಯನ್ ಪೊಲಿಟಿಕಲ್ ಆಕ್ಷನ್ ಕಮಿಟಿ ಕಚೇರಿ ಹಾಗೂ ಪ್ರತೀಕ್ ಜೈನ್ ಅವರ ನಿವಾಸದ ಮೇಲೆ ದಾಳಿ ಮಾಡಿದ್ದು ಇಡೀ ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಸುದ್ದಿ ಆಯಿತು. ಯಾಕೆ ಅಂತ ಕೇಳಿದ್ರೆ, ಇಮಿಡಿಯೇಟ್ ಆಗಿ ದಾಳಿ ನಡೆದ ಕೆಲವೇ ಹೊತ್ತಿನಲ್ಲಿ ಮಮತಾ ಬ್ಯಾನರ್ಜಿ ಅವರು ಆ ನಿವಾಸಕ್ಕೆ ಬಂದು ಕುಳಿತು ಬಿಟ್ರು. ಪ್ರತೀಕ್ ಜೈನ್ ಬರುವವರೆಗೂ ಕೂಡ ನಾನು ಇಲ್ಲಿಂದ ಕದಲೋದಿಲ್ಲ ಅಂತ ಹೇಳಿ ಕೂತ್ಬಿಟ್ರು. ಜೊತೆಗೆ ಅಲ್ಲಿಂದ ಹೊರಬರುವಾಗ ಹಸಿರು ಬಣ್ಣದ ಒಂದು ಫೈಲ್ ಅನ್ನ ಹಿಡ್ಕೊಂಡು ಬಂದ್ರು. ಜೊತೆಗೆ ಇಡಿ ಕಚೇರಿಯ ಅಧಿಕಾರಿಗಳು ಹೇಳೋ ಹಾಗೆ ಸಾಕಷ್ಟು ದಾಖಲೆಗಳನ್ನ, ಪೆನ್ ಡ್ರೈವ್ಗಳನ್ನ, ಜೊತೆಗೆ ಒಂದಿಷ್ಟು ದಾಖಲೆ ಪತ್ರಗಳನ್ನ ಅಲ್ಲಿಂದ ಮಮತಾ ಬ್ಯಾನರ್ಜಿ ಅವರು ಹಿಡ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಈಗಾಗಲೇ ಕೋಲ್ಕತ್ತಾದ ಹೈಕೋರ್ಟ್ಗೆ ಇಡಿ ಜಾರಿ ನಿರ್ದೇಶನಾಲಯ ಏನಿದೆ ಅವರು ದೂರನ್ನ ಕೂಡ ಕೊಟ್ಟು ಒಂದು ಮೇಲ್ಮನವಿಯನ್ನ ಕೂಡ ಸಲ್ಲಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕರ್ತವ್ಯಕ್ಕೆ ಮುಖ್ಯಮಂತ್ರಿಗಳು ಅಡ್ಡಿ ಆಗ್ತಾ ಇದ್ದಾರೆ ಅಂತ. ನನ್ನ ಕಚೇರಿಯಲ್ಲಿ ನನ್ನ ಎಲೆಕ್ಷನ್ಗೆ ಬೇಕಾದಂತ ಸಾಕಷ್ಟು ವಸ್ತುಗಳಿದ್ವು, ಸಾಕಷ್ಟು ದಾಖಲೆಗಳಿದ್ವು, ಅದನ್ನ ವಶಪಡಿಸಿಕೊಳ್ಳಿಕ್ಕೆ ಅಂತ ಇಡಿ ಅಧಿಕಾರಿಗಳು ಬಂದಿದ್ದಾರೆ. ಹಾಗಾಗಿ ಆ ಫೈಲ್ಗಳನ್ನ ನಾನು ಪ್ರತೀಕ್ ಜೈನ್ ಅವರ ಕಚೇರಿಯಿಂದ ತೆಗೆದುಕೊಂಡು ಬಂದೆ ಅಂತ ಹೇಳಿ ದೀದಿ ಮಾಧ್ಯಮಗಳ ಮುಂದೆ ಉತ್ತರವನ್ನ ಕೊಡ್ತಾರೆ. ಅಷ್ಟೊಂದು ಮಹತ್ವದ ದಾಖಲೆ ಏನಿತ್ತು? ಒಂದು ಎಲೆಕ್ಷನ್ ಗೆಲ್ಲಲು ಬೇಕಾಗಿರುವಂತಹ ಪ್ಲಾನ್ ಆಫ್ ಆಕ್ಷನ್ ಕೊನೆ ಕ್ಷಣದಲ್ಲಿ ಬದಲಾಗತ್ತಾ, ಅಥವಾ ಅಂಥದ್ದೊಂದು ಏನಿದೆ ದೇಶದ ಜನರ ಮುಂದೆ ಮುಚ್ಚಿಡುವಂತಹ ಒಂದು ಪ್ರಯತ್ನ ಮಾಡುವಂಥದ್ದು ಎಲ್ಲ ಓಕೆ. ಪ್ರತೀಕ್ ಜೈನ ಮೇಲೆ ಒಂದು ಇಡಿ ದಾಳಿ ಆಗಿದೆ, ಇಡಿ ದಾಳಿ ಆದ ನಂತರ ಅಲ್ಲಿ ವಿಚಾರಣೆಗೆ ಒಳಪಡಿಸ್ತಾರೆ. ಆತ ತಪ್ಪಿತಸ್ಥ ಆದ್ರೆ ತಪ್ಪಿತಸ್ಥ, ಇಲ್ಲ ಅಂತ ಹೇಳಿದ್ರೆ ಇಲ್ಲ, ಹೊರಗಡೆ ಬಿಟ್ಬಿಡ್ತಾರೆ. ಇಡಿ ಅಧಿಕಾರಿಗಳು ವಿಚಾರಣೆ ನಡೆಸುವುದಕ್ಕೂ ಕೂಡ ಅಧಿಕಾರ ಇಲ್ಲವಾ ಪಶ್ಚಿಮ ಬಂಗಾಳದಲ್ಲಿ? ಅಥವಾ ಅಧಿಕಾರವನ್ನ ಕಳೆದುಕೊಳ್ತೀವಿ ಅನ್ನುವಂಥ ಭಯ ಮಮತಾ ಬ್ಯಾನರ್ಜಿಗೆ ಕಾಡ್ತಾ ಇದೆಯಾ? ಈ ಸಂಸ್ಥೆ ಏನಿದೆ ಇಂಡಿಯನ್ ಪೊಲಿಟಿಕಲ್ ಆಕ್ಷನ್ ಕಮಿಟಿ, ಈ ಕಚೇರಿ ಬಗ್ಗೆ ಕೂಡ ಒಂದಿಷ್ಟು ನಾನು ಮಾತನಾಡಬೇಕು. ಈ ಕಚೇರಿ ಪ್ರಶಾಂತ್ ಕಿಶೋರ್ ಅಂತ ಹೇಳುವಂತ ಹೆಸರನ್ನ ಕೇಳಿರ್ಬೋದು ನೀವು. ಭಾರತದ ಚುನಾವಣಾ ಚಾಣಕ್ಯ ಅಂತ ಕರೆಸಿಕೊಳ್ಳುವಂತ ಪ್ರಶಾಂತ್ ಕಿಶೋರ್ ಇದ್ದಂತಹ ಟೈಮ್ನಲ್ಲಿ ಸ್ಥಾಪನೆ ಆಗಿತ್ತು. ಸುಮಾರು 2012-13 ಆಸ್ಪಾಸ್ನಲ್ಲಿ ಸ್ಥಾಪನೆಯಾದಂತಹ ಸಂಸ್ಥೆ ಅದು. 2014ರಲ್ಲಿ ನರೇಂದ್ರ ಮೋದಿ ಅವರಿಗೆ ಕೂಡ ಈ ಸಂಸ್ಥೆ ಕೆಲಸ ಮಾಡಿರುತ್ತೆ. ರಾಹುಲ್ ಗಾಂಧಿ ಅವರಿಗೆ ಉತ್ತರ ಪ್ರದೇಶ ಎಲೆಕ್ಷನ್ ನಲ್ಲಿ ಕೆಲಸ ಮಾಡಿರುತ್ತೆ. ಆಂಧ್ರ ಪ್ರದೇಶದ ಎಲೆಕ್ಷನ್ ಟೈಮ್ ನಲ್ಲಿ ಜಗನ್ಮೋಹನ್ ರೆಡ್ಡಿಗೆ ಕೆಲಸ ಮಾಡಿರುತ್ತೆ. ತಮಿಳುನಾಡಿನಲ್ಲಿ MK ಸ್ಟಾಲಿನ್ ಪರವಾಗಿ ಈ ಸಂಸ್ಥೆ ಕೆಲಸ ಮಾಡಿರುತ್ತೆ. ಇದು ಒಂದು ಪಕ್ಷದ ಪರವಾಗಲ್ಲ,
ವಿಶೇಷವಾಗಿ 2019 ಲೋಕಸಭಾ ಚುನಾವಣೆ ಹಾಗೂ ಈ ಬಾರು ವಿಧಾನಸಭಾ ಚುನಾವಣೆಗೆ ಮಮತಾ ಬ್ಯಾನರ್ಜಿ ಅವರಿಗೆ ಕೆಲಸ ಮಾಡೋದಕ್ಕೂ ಕೂಡ ಈ ಒಂದು ಸಂಸ್ಥೆ ಸಿದ್ಧವಾಗಿತ್ತು. ಎಲ್ಲಾ ಪಕ್ಷಗಳಿಗೂ ಕೂಡ ಕೆಲಸ ಮಾಡುವಂತ ಸಂಸ್ಥೆಯಾಗಿ ಈ ಸಂಸ್ಥೆ ಗುರುತಿಸಿಕೊಂಡಿದೆ. ಪ್ರಶಾಂತ್ ಕಿಶೋರ್ ಅವರು ಬಿಹಾರದಲ್ಲಿ ಎಲೆಕ್ಷನ್ ಆಗತ್ತೆ, ಜನಸ್ವರಾಜ್ ಅನ್ನುವಂಥ ಪಕ್ಷ ಕಟ್ತಾರೆ. ಆ ನಂತರ ಅಲ್ಲಿಂದ ಹೊರ ಬರ್ತಾರೆ. ಈ ಹೊರ ಬಂದ ನಂತರ ಈ ಪ್ರತೀಕ್ ಜೈನ್ ಜೊತೆಗೆ ಒಂದಿಬ್ರು ಅಡಿಷನಲ್ ಡೈರೆಕ್ಟರ್ ಆಗಿ ಈ ಒಂದು ಸಂಸ್ಥೆಯಲ್ಲಿ ಪ್ರಮೋಟ್ ಆಗಿರ್ತಾರೆ. ಈ 3 ಜನರ ಪೈಕಿ ಪ್ರತೀಕ್ ಜೈನ್ ಮೇಲೆ ಯಾಕೆ ದಾಳಿ ಆಯಿತು? ಆತ IT ವಿಭಾಗದ ಮುಖ್ಯಸ್ಥ, ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ IT ವಿಭಾಗದ ಮುಖ್ಯಸ್ಥ. ಆದರೆ ಆತನ ಮೇಲಾದಂತಹ ದಾಳಿ ಇಡೀ ಸರ್ಕಾರದ ಮೇಲೆ ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಸ್ವತಃ CM ಬಂದು ಅವನ ಮನೆ ಮುಂದೆ ಕೂತ್ಕೊಳ್ತಾರೆ, ಆ ಫೈಲ್ಗಳನ್ನು ವಶಪಡಿಸ್ಕೊಳ್ತಾರೆ ಅಂತ ಹೇಳಿದ್ರೆ ಇಡಿಗೆ ಸಿಕ್ಕಿರುವಂತಹ ಮಹತ್ವವಾದಂತಹ ಸುಳಿವು ಯಾವುದಾದ್ರೂ ಒಂದಿರಬೇಕು. ಈ ದೇಶದ ಜನರಿಂದ ಯಾವುದೋ ಒಂದು ವಿಚಾರವನ್ನ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮುಚ್ಚಿಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಪದೇ 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 ನಮಗೆ ಕಾಣಿಸ್ತಾ ಇದೆ. ಸೊ ಇದೆಲ್ಲ ಬೆಳವಣಿಗೆಗಳ ನಂತರ ಇನ್ನೇನಾಗತ್ತೆ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರ ಗೆಲ್ಲತ್ತೋ ಇಲ್ವೋ, ಇದೆಲ್ಲವುಗಳು ಕೂಡ ಪ್ರಶ್ನಾರ್ಥಕ ಚಿಹ್ನೆ. ಆದರೆ ಸದ್ಯಕ್ಕಂತೂ ಒಂದೇ ಪ್ರಶ್ನೆ, ಮಮತಾ ಬ್ಯಾನರ್ಜಿ ಅಂತಹ ದೊಡ್ಡ ವಿಚಾರವನ್ನ ಯಾವುದು ಮುಚ್ಚಿಟ್ಟಿದ್ದಾರೆ ಅನ್ನುವಂಥದ್ದು. ಇವಿಷ್ಟು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತಾ ಹೋಗ್ತೀವಿ. ನಿಮ್ಗೆ ಯಾವ ವಿಚಾರದ ಬಗ್ಗೆ ಮಾತನಾಡಬೇಕು ಆ ವಿಚಾರಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.